ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ನೀವು ಅಪ್ರತಿಮ ಚೇತನವುಳ್ಳವರು. ಇಂದಿನ ಜಗತ್ತಿನಲ್ಲಿ ತಾಳ್ಮೆ ಮತ್ತು ವಿವೇಕವನ್ನ ಮೈಗೂಡಿಸಿಕೊಂಡರೆ ನಿಮ್ಮನ್ನ ಯಶಸ್ಸಿನ ಶಿಖರದಿಂದ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಬಿರುಗಾಳಿಗೆ ಸಿಕ್ಕಾಗ ದೀಪಗಳು ಆರಿ ಹೋಗಬಹುದು, ಆದರೆ ಹೊತ್ತಿ ಉರಿಯುತ್ತಿರುವಂತಹ ಕಾಡ್ಗಿಚ್ಚು ಇನ್ನಷ್ಟು ತೀವ್ರವಾಗುತ್ತದೆ. ನಿಮ್ಮ ಜೀವನದ ಸವಾಲುಗಳು ನಿಮ್ಮನ್ನ ಆರಿಸುವ ಬಿರುಗಾಳಿಯಾಗಬಾರದು, ಬದಲಾಗಿ ನಿಮ್ಮೊಳಗಿನ ಪ್ರತಿಭೆ ಮತ್ತು ಜ್ಞಾನದ ಜ್ವಾಲೆಯನ್ನ ಜಗತ್ತಿಗೆ ಪರಿಚಯಿಸುವಂತಹ ಚೇತನವಾಗಬೇಕು. ಬಾಹ್ಯ ಪರಿಸ್ಥಿತಿಗಳು ಹೇಗೆ ಇರಲಿ, ನಿಮ್ಮ ಆಂತರಿಕ ಸ್ಥಿರತೆಯೇ ನಿಮ್ಮ ನಿಜವಾದಂತಹ ಸಾಮ್ರಾಜ್ಯ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ಇಂದು ಹಣಕಾಸಿನ ವಿಷಯದಲ್ಲಿ ಪ್ರಗತಿಪರವಾದಂತಹ ದಿನ. ನೂತನ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಲಾಭ ದೊರೆಯಲಿದೆ. ಆದಾಗ್ಯೂ ಭವಿಷ್ಯದ ಭದ್ರತೆಗಾಗಿ ಉಳಿತಾಯದ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಶೋಕಿ ಅಥವಾ ಐಷಾರಾಮಿ ವಸ್ತುಗಳ ಮೇಲಿನ ಅನಗತ್ಯ ವೆಚ್ಚಗಳಿಗೆ ಕಡಿವಾಣವನ್ನ ಹಾಕುವುದು ನಿಮ್ಮ ಬುದ್ಧಿವಂತಿಕೆಯಾಗಿರುವಂತದ್ದು. ಇನ್ನು ವೃತ್ತಿರಂಗದಲ್ಲಿ ಇಂದು ಸವಾಲುಗಳ ಮಧ್ಯೆಯೂ ನಿಮ್ಮ ನಾಯಕತ್ವದ ಗುಣಗಳು ಎದ್ದು ಕಾಣಲಿವೆ. ಸಹೋದ್ಯೋಗಿಗಳಿಂದ ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮೂಡಬಹುದಾದರೂ ನಿಮ್ಮ ತೀಕ್ಷ್ಣವಾದಂತಹ ನಿರ್ಧಾರಗಳು ಪರಿಸ್ಥಿತಿಯನ್ನ ತಿಳಿಗೊಳಿಸುತ್ತವೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರುವಂತಹ ದಿನ. ಇನ್ನು ವ್ಯಾಪಾರಸ್ಥರಿಗೆ ದೀರ್ಘಾವಧಿಯ ಲಾಭ ತರುವಂತಹ ಒಪ್ಪಂದಗಳು ಕೈಗೂಡುವಂತಹ ಸಾಧ್ಯತೆ ಇದೆ. ಆದರೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಸೂಕ್ಷ್ಮ ದಾಖಲೆಗಳನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರೊಬ್ಬರ ಮಾರ್ಗದರ್ಶನವು ನಿಮ್ಮ ವೈಯಕ್ತಿಕ ಗೊಂದಲವೊಂದಕ್ಕೆ ಪರಿಹಾರವನ್ನ ನೀಡುವಂತದ್ದು. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಗೃಹಸ್ಥ ಜೀವನದಲ್ಲಿ ಮಧುರತೆ ಹೆಚ್ಚಾಗ್ತದೆ. ಇನ್ನು ಪ್ರೇಮಿಗಳ ನಡುವೆ ನಂಬಿಕೆ ಮತ್ತು ಪರಸ್ಪರ ಗೌರವ ಕೂಡ ಹೆಚ್ಚಾಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹ ಭರಿತವಾದಂತಹ ದಿನ. ಆದರೆ ಅತಿಯಾದ ಮಾನಸಿಕ ಶ್ರಮದಿಂದಾಗಿ ಸಂಜೆಯ ವೇಳೆಗೆ ಕಣ್ಣಿನ ಆಯಾಸ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಶರೀರದಲ್ಲಿ ಉಷ್ಣಾಂಶದ ಸಮತೋಲನವನ್ನ ಕಾಪಾಡಿಕೊಳ್ಳಲು ಸಾಕಷ್ಟು ದ್ರವ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿಯ ಸನ್ನಿಧಿಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಶ್ರೀ ಸೂಕ್ತ ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಣ ಮಾಡಬೇಕಾಗುತ್ತೆ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸುವುದರಿಂದ ಸೌಂದರ್ಯ, ಕೀರ್ತಿ ಮತ್ತು ಮಾನಸಿಕ ನೆಮ್ಮದಿಯು ಕೂಡ ಲಭಿಸುವಂತದ್ದು. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಬಿಳಿ, ಗುಲಾಬಿ ಅಥವಾ ರೇಷ್ಮೆ ಬಣ್ಣದ ಉಡುಪುಗಳಿಗೆ ಆದ್ಯತೆಯನ್ನ ನೀಡಿ. ಇದು ನಿಮ್ಮ ಆಕರ್ಷಣಾ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಇನ್ನು ಹಸಿದಂತಹ ಹಸುವಿಗೆ ಸ್ವಲ್ಪ ಸಿಹಿ ಪದಾರ್ಥ ಅಥವಾ ಹಣ್ಣುಗಳನ್ನ ನೀಡುವುದು ಅಥವಾ ಮುತ್ತೈದೆಯರಿಗೆ ಸುಮಂಗಲಿ ದ್ರವ್ಯವನ್ನ ನೀಡುವುದು ಜಾತಕದ ದೋಷಗಳನ್ನ ಕಡಿಮೆ ಮಾಡುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 6, ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆಂಪು ಬಣ್ಣ. ವೃಷಭರಾಶಿಯವರೇ, ಕತ್ತಲೆಯ ಆಳ ಹೆಚ್ಚಾದಷ್ಟು ಮುಂಜಾವಿನ ಬೆಳಕು ಹತ್ತಿರದಲ್ಲಿದೆ ಎಂದರ್ಥ. ಬಂಡೆಯೊಂದು ಶಿಲ್ಪವಾಗಬೇಕಾದರೆ 1000 ಉಳಿಪೆಟ್ಟಗಳನ್ನ ಸಹಿಸಿಕೊಳ್ಳಬೇಕಾಗುತ್ತೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಇಂದು ಎದುರಾಗುತ್ತಿರುವಂತಹ ನಿಶಬ್ದ ಹೋರಾಟಗಳು ಮತ್ತು ಸವಾಲುಗಳು ನಿಮ್ಮನ್ನ ನಾಶಪಡಿಸಲು ಬಂದಿಲ್ಲ, ಬದಲಾಗಿ ನಿಮ್ಮಲ್ಲಿ ಅಡಗಿರುವಂತಹ ಅದ್ಭುತ ಶಕ್ತಿಯನ್ನ ಜಗತ್ತಿಗೆ ಅನಾವರಣಗೊಳಿಸಲು ಬಂದಿವೆ. ತಾಳ್ಮೆಯನ್ನ ಕಳೆದುಕೊಳ್ಳಬೇಡಿ, ಮೌನವಾಗಿ ಶ್ರಮಿಸಬೇಕಾಗುತ್ತೆ. ಆಗ ನಿಮ್ಮ ಯಶಸ್ಸು ಜಗತ್ತಿಗೆ ಕೇಳಿಸುವಂತೆ ಸದ್ದು ಮಾಡುವಂತದ್ದನ್ನ ಕಾಣ್ತೀರಾ. ಇಂದು ವೃತ್ತಿರಂಗದಲ್ಲಿ ತಾಳ್ಮೆ ಅತ್ಯಂತ ಅವಶ್ಯಕವಾದುದು. ನಿಮ್ಮ ಕಾರ್ಯಕ್ಷಮತೆಗೆ ತಕ್ಕಂತಹ ಮನ್ನಣೆ ಸಿಗಲು ಸ್ವಲ್ಪ ವಿಳಂಬವಾಗಬಹುದು, ಆದರೆ ನಿರಾಶರಾಗಬೇಡಿ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಸಾಧಾರಣವಾದಂತಹ ಲಾಭಾಂಶ ದೊರೆಯುವಂತಹದ್ದು. ನೂತನ ಯೋಜನೆಗಳನ್ನ ಜಾರಿಗೆ ತರುವ ಮುನ್ನ ಮಾರುಕಟ್ಟೆಯ ಸ್ಥಿತಿಗಳನ್ನ ಸರಿಯಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಇನ್ನು ಆರ್ಥಿಕವಾಗಿ ಇಂದು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದಂತಹ ದಿನ. ಅನಗತ್ಯ ಆಡಂಬರದ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಅನಿವಾರ್ಯತೆ ಇರುವಂತದ್ದು. ಭೂಮಿ ಅಥವಾ ವಾಹನ ಖರೀದಿ ಯೋಚನೆ ಇದ್ದರೆ ಇಂದು ಜಾಗರೂಕತೆ ಇರಬೇಕಾಗುತ್ತೆ. ಸಾಲ ನೀಡುವ ಅಥವಾ ತೆಗೆದುಕೊಳ್ಳುವ ಸಾಹಸಕ್ಕೆ ಕೈ ಹಾಕಬೇಡಿ ಯಾವುದೇ ಕಾರಣಕ್ಕೂ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಿರಬಹುದು. ನಿಮ್ಮ ಕಠೋರವಾದಂತಹ ಮಾತುಗಳು ಪ್ರೀತಿ ಪಾತ್ರರ ಮನಸ್ಸಿಗೆ ನೋವುಂಟು ಮಾಡದಂತೆ ನಿಗಾವನ್ನ ವಹಿಸಬೇಕಾಗತ್ತೆ. ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಸಂಜೆಯ ವೇಳೆಗೆ ಹಿರಿಯರ ಮಧ್ಯಸ್ಥಿಕೆಯಿಂದ ಮನೆಯ ವಾತಾವರಣ ಶಾಂತವಾಗಿ
ಸೂಕ್ತವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡುವಂತಹ ದಿನ. ಕಣ್ಣಿನ ತೊಂದರೆ, ಉಷ್ಣಾಂಶದ ಅಧಿಕತೆ ಅಥವಾ ಗಂಟಲಿಗೆ ಸಮಸ್ಯೆಗಳು ಕಾಡಬಹುದಾದಂಥದ್ದು. ಮಾನಸಿಕ ಅಶಾಂತಿಯನ್ನ ದೂರ ಮಾಡಲು ಪ್ರಾಣಾಯಾಮವನ್ನ ಅಥವಾ ಯೋಗಾಭ್ಯಾಸವನ್ನ ನೀವು ಅದಕ್ಕಾಗಿ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದಿನ ದಿವಸ ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಸನ್ನಿಧಿಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ದೂರವಾಗ್ತವೆ. ಇನ್ನು ಬಿಳಿ ಹಸು ಅಥವಾ ಗೋವಿಗೆ ಮಾಗಿದಂತಹ ಬಾಳೆಹಣ್ಣು ಅಥವಾ ಸಿಹಿಯನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿ ಶುಕ್ರನ ಬಲವನ್ನ ಹೆಚ್ಚಿಸಿ ಭಾಗ್ಯೋದಯಕ್ಕೆ ಕಾರಣವನ್ನ ಆಗುವಂಥದ್ದು. ಇಂದು ಕಡ್ಡಾಯವಾಗಿ ಸುಗಂಧ ದ್ರವ್ಯ ಬಳಸಬೇಕಾಗುತ್ತೆ ಮತ್ತು ಬಿಳಿ ಅಥವಾ ತಿಳಿ ಬಣ್ಣದ ಉಡುಪಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ದಾನವನ್ನ ಮಾಡುವಂಥದ್ದು ನಿರ್ಗತಿಕರಿಗೆ, ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಅಕ್ಕಿ ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡುವುದು ಕೂಡ ಶ್ರೇಯಸ್ಕರವಾದುದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ರೇಷ್ಮೆ ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮಿಥುನ ರಾಶಿ. ಮಿಥುನ ರಾಶಿಯವರ ಬಿರುಗಾಳಿಗೆ ಸಿಲುಕಿದ ದೋಣಿಯು ನಾವಿಕನ ದಕ್ಷತೆಯನ್ನ ಪರೀಕ್ಷಿಸುತ್ತದೆಯೇ ಹೊರತು ಆತನನ್ನ ಮುಳುಗಿಸುವುದಕ್ಕಲ್ಲ. ನಿಮ್ಮ ಜೀವನದಲ್ಲಿ ಬರುವಂತಹ ಏರಿಳಿತಗಳು ನಿಮ್ಮ ಅಸ್ತಿತ್ವವನ್ನ ಅಳಿಸುವುದಿಲ್ಲ, ಬದಲಾಗಿ ನಿಮ್ಮ ಅಂತರಂಗದ ಅಪ್ರತಿಮ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸುತ್ತವೆ. ಸನ್ನಿವೇಶಗಳು ಹೇಗೆ ಇರಲಿ, ನಿಮ್ಮ ಆತ್ಮವಿಶ್ವಾಸದ ದೀಪವನ್ನ ಎಂದಿಗೂ ಕೂಡ ಆರಲು ಬಿಡಬೇಡಿ. ಏಕೆಂದ್ರೆ ಕತ್ತಲೆಯ ಆಳ ಹೆಚ್ಚಾದಷ್ಟು ಮುಂಜಾವಿನ ಬೆಳಕು ಹತ್ತಿರದಲ್ಲಿದೆ ಎಂದೇ ಅರ್ಥವಾಗುವಂತದ್ದು. ಇಂದು ಹಣಕಾಸಿನ ದೃಷ್ಟಿಯಿಂದ ನಿಮಗೆ ದೀರ್ಘಕಾಲೀನ ಲಾಭವನ್ನ ನೀಡುವಂತಹ ದಿನವಾಗಿದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ಹೂಡಿಕೆ ಮಾಡಲು ಯೋಜನೆಯನ್ನ ರೂಪಿಸುವಂತದ್ದು. ಆದರೆ ದಿನದ ದ್ವಿತೀಯಾರ್ಧದಲ್ಲಿ ಅನಿರೀಕ್ಷಿತವಾಗಿ ಸಣ್ಣ ಪ್ರಮಾಣದ ಖರ್ಚುಗಳು ಎದುರಾಗಬಹುದು. ಹಳೆಯ ಸಾಲಗಳನ್ನ ತೀರಿಸಲು ಸೂಕ್ತವಾದಂತಹ ಮಾರ್ಗಗಳು ಕೂಡ ಗೋಚರಿಸಲಿವೆ. ಇಂದು ಉದ್ಯೋಗದ ಕ್ಷೇತ್ರದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಮುಂಚೂಣಿಗೆ ಬರಲಿವೆ. ಸಹೋದ್ಯೋಗಿಗಳ ನಡುವೆ ಉಂಟಾಗಿದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ನಿಮ್ಮ ಸಂವಹನ ಚಾತುರ್ಯದಿಂದ ಯಶಸ್ವಿಯಾಗಿ ಬಗೆಹರಿಸುವಿರಿ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಯ ಅವಕಾಶಗಳು ಸೃಷ್ಟಿಯಾಗಲಿವೆ. ಕಲೆಯ ಕ್ಷೇತ್ರದಲ್ಲಿರುವವರಿಗೆ ಅಥವಾ ಬರವಣಿಗೆಯ ವೃತ್ತಿಯಲ್ಲಿರುವವರಿಗೆ ಇಂದು ಅತ್ಯಂತ ಸೃಜನಶೀಲವಾದಂತಹ ದಿನವಾಗಿರಲಿದೆ. ಇನ್ನು ಕುಟುಂಬದಲ್ಲಿ ಹಿರಿಯರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಭವಿಷ್ಯದ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಿರಿ. ಜೀವನ ಸಂಗಾತಿಯ ಭಾವನೆಗಳಿಗೆ ಸೂಕ್ತವಾದಂತಹ ಗೌರವವನ್ನ ನೀಡುವುದರಿಂದ ಸಂಬಂಧದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಮಕ್ಕಳಿಂದ ಸಮಾಜದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗುವಂತಹ ಶುಭ ಸುದ್ದಿ ಕೇಳಲಿದ್ದೀರಿ. ಮಿತ್ರರ ಭೇಟಿ ಮನಸ್ಸಿಗೆ ಆನಂದವನ್ನ ನೀಡುವಂತದ್ದಾಗ್ತದೆ. ಇಂದು ನಿಮ್ಮ ದೈಹಿಕ ಆರೋಗ್ಯ ಉತ್ತಮವಾಗಿರುವಂತದ್ದು. ಆದರೆ ರಾಶಾಧಿಪತಿಯಾದಿ ಮೇಲಿರುವಂತಹ ಗ್ರಹಗಳ ಪ್ರಭಾವದಿಂದಾಗಿ ನರಗಳ ದೌರ್ಬಲ್ಯ ಅಥವಾ ಕುತ್ತಿಗೆ ಭಾಗದಲ್ಲಿ ಸಣ್ಣ ಪ್ರಮಾಣದ ಸ್ನಾಯು ಸೆಳೆತ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಲಘು ವ್ಯಾಯಾಮಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ ನೀವು. ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸಿ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗ್ತವೆ. ನಿಮ್ಮ ಸುತ್ತಮುತ್ತಲಿನ ನಿರ್ಗತಿಕರಿಗೆ ಅಥವಾ ಅನಾಥಾಶ್ರಮಕ್ಕೆ ಶ್ವೇತವರ್ಣದ ಆಹಾರವನ್ನ ದಾನವಾಗಿ ಮಾಡಿ. ಇದು ನಿಮ್ಮ ಮನಸ್ಸಿನ ನಕಾರಾತ್ಮಕ ಯೋಚನೆಗಳನ್ನ ದೂರ ಮಾಡುವಂತದ್ದು. ಇಂದು ತುಳಸಿ ಗಿಡಕ್ಕೆ ನೀರನ್ನ ಅರ್ಪಿಸಿ 3 ಪ್ರದಕ್ಷಿಣೆಯನ್ನ ಹಾಕಿ. ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನ ವೃದ್ಧಿಸುತ್ತದೆ. ಇಂದು ನಿಮ್ಮ ಮುಖ್ಯ ಕಾರ್ಯಗಳ ಸಮಯದಲ್ಲಿ ಅಥವಾ ಬಿಳಿ ಅಥವಾ ತಿಳಿ ನೀಲಿ ಬಣ್ಣದ ಉಡುಪನ್ನ ಧರಿಸುವುದು ಮಾನಸಿಕ ಸ್ಥಿರತೆಗೆ ಸಹಕಾರಿಯಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕಟಕ ರಾಶಿ. ಕಟಕ ರಾಶಿಯವರೇ, ನೀವು ಭಾವನಾತ್ಮಕವಾಗಿ ಎಷ್ಟು ಆಳವೋ ಅಷ್ಟೇ ಮಾನಸಿಕವಾಗಿ ದೃಢರು. ಹೊರಗಿನ ಪರಿಸ್ಥಿತಿಗಳು ಏನೇ ಇದ್ದರೂ ನಿಮ್ಮ ಆಂತರಿಕ ಶಾಂತಿಯನ್ನ ಕಾಪಾಡಿಕೊಳ್ಬೇಕಾಗುತ್ತೆ. ಸಣ್ಣ ಸೋಲುಗಳು ನಿಮ್ಮನ್ನ ದೊಡ್ಡ ಯಶಸ್ಸಿಗೆ ಸಿದ್ಧಪಡಿಸುವಂತಹ ಪಾಠಗಳಷ್ಟೇ. ನದಿಯ ಹರಿವು ಕಲ್ಲುಗಳನ್ನ ಸವಿಸುವುದು ತನ್ನ ಬಲದಿಂದಲ್ಲ, ಬದಲಾಗಿ ತನ್ನ ನಿರಂತರತೆಯಿಂದ. ಜೀವನದಲ್ಲಿ ಬರುವಂತಹ ಸವಾಲುಗಳು ನಿಮ್ಮ ವೇಗವನ್ನ ಕುಗ್ಗಿಸಬಹುದು, ಆದರೆ ನಿಮ್ಮ ಒಳಗಿರುವಂತಹ ತಾಳ್ಮೆ ಮತ್ತು ಸತತ
ಪ್ರಯತ್ನದ ಶಕ್ತಿಯನ್ನ ಎಂದಿಗೂ ಕೂಡ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಸೂಕ್ಷ್ಮತೆಯೇ ನಿಮ್ಮ ದೌರ್ಬಲ್ಯವಲ್ಲ, ಅದುವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ ಎಂಬುದನ್ನ ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ನೀವು ಇಂದು ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಜಾಗರೂಕತೆ ಅಗತ್ಯವಾಗಿ ಬರಬೇಕಾಗುತ್ತೆ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂತಹ ಸಂಭವವಿದೆ. ಮುಖ್ಯವಾಗಿ ಐಷಾರಾಮಿ ವಸ್ತುಗಳ ಖರೀದಿ ಅಥವಾ ಅನಗತ್ಯ ಆಡಂಬರಕ್ಕಾಗಿ ಹಣ ವ್ಯಯಿಸುವುದನ್ನ ತಪ್ಪಿಸಬೇಕಾಗುತ್ತೆ. ಭೂಮಿ ಅಥವಾ ವಾಹನ ಖರೀದಿ ಪ್ರಕ್ರಿಯೆಗಳಿಗೆ ಇಂದು ಚಾಲನೆಯೂ ಕೂಡ ಸಿಗಬಹುದು, ಆದರೆ ದಾಖಲೆಗಳನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಮಿಶ್ರ ಫಲಿತಾಂಶ ಇರುವಂತದ್ದು. ನಿಮ್ಮ ಕಠಿಣವಾದಂತಹ ಶ್ರಮಕ್ಕೆ ತಕ್ಕಂತಹ ಮನ್ನಣೆ ದೊರೆಯುವಂತ ಸ್ವಲ್ಪ ವಿಳಂಬವಾಗಬಹುದು, ಆದರೆ ಧೃತಿಗೆಡಬೇಡಿ. ಯಾವುದೇ ಕಾರಣಕ್ಕೂ ನೀವು ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯುವುದರಿಂದ ಉತ್ತಮ. ಇಳಿಯದಿರುವುದು ಉತ್ತಮ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಯ ಅವಕಾಶಗಳು ಸೃಷ್ಟಿಯಾಗಲಿವೆ. ಕಲಾತ್ಮಕ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಆಯಾಮವು ಕೂಡ ಸಿಗುವಂತದ್ದನ್ನ ಕಾಣ್ತೀರ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುವಂತದ್ದು. ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತದೆ. ಪರಿವಾರದ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸುವುದು ಮುಖ್ಯ. ಇನ್ನು ಕೌಟುಂಬಿಕ ರಹಸ್ಯಗಳನ್ನ ಅಥವಾ ಆಂತರಿಕ ವಿಷಯಗಳನ್ನ ಹೊರಗಿನವರೊಂದಿಗೆ ಹಂಚಿಕೊಳ್ಳಬೇಡಿ. ಇನ್ನು ಚಂದ್ರನ ಪ್ರಭಾವದಿಂದಾಗಿ ಇಂದು ಸ್ವಲ್ಪ ದೈಹಿಕ ಆಲಸ್ಯ ಮತ್ತು ಮಾನಸಿಕ ಅಸ್ಥಿರತೆ ಕಾಣಿಸಿಕೊಳ್ಳಬಹುದು. ಕಣ್ಣಿನ ತೊಂದರೆ ಅಥವಾ ಉದರ ಸಂಬಂಧಿ ಸಮಸ್ಯೆಗಳಿದ್ದರೆ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಇಂದು ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಿ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಸಂಜೆಯ ವೇಳೆ ಚಂದ್ರನ ದರ್ಶನವನ್ನ ಮಾಡಿ ಮನಸ್ಸಿನಲ್ಲೇ ನಮಸ್ಕರಿಸಿ. ಸಾಧ್ಯವಾದರೆ ಹಸುವಿನ ಹಾಲನ್ನ ಅಥವಾ ನೀರನ್ನ ಚಂದ್ರನಿಗೆ ಅಗ್ರವಾಗಿ ನೀಡಬೇಕಾಗುತ್ತೆ. ಇದರಿಂದ ಮಾನಸಿಕ ಒತ್ತಡ ದೂರವಾಗ್ತದೆ. ಇಂದು ಸಕ್ಕರೆ, ಹಾಲು ಅಥವಾ ಅಕ್ಕಿಯನ್ನ ಅಗತ್ಯವಿರುವವರಿಗೆ ದಾನವಾಗಿ ಮಾಡಿ. ಗೋವಿಗೆ ಸಿಹಿಯಾದಂತಹ ಅನ್ನ ಅಥವಾ ಹಣ್ಣನ್ನ ತಿನ್ನಿಸುವುದು ಅತ್ಯಂತ ಶ್ರೇಷ್ಠವಾದುದು. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ತಿಳಿ ನೀಲಿ ಅಥವಾ ಬೆಳ್ಳಿಯ ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗುತ್ತೆ. ಸಿಂಹರಾಶಿಯವರ ನೀವು ಜೀವನದ ಪರಿಸ್ಥಿತಿಗಳಿಗೋಸ್ಕರ ಬೇರೆಯವರ ಅನುಕಂಪ ಅಥವಾ ಬೆಂಬಲಕ್ಕಾಗಿ ಕಾಯಬೇಡಿ. ನಿಮ್ಮೊಳಗೆ ಅದ್ಭುತವಾದಂತಹ ನಾಯಕತ್ವದ ಶಕ್ತಿ ಇದೆ. ಸವಾಲುಗಳು ಎಷ್ಟೇ ದೊಡ್ಡದಾಗಿದ್ದರೂ ನಿಮ್ಮ ಆತ್ಮವಿಶ್ವಾಸದ ಒಂದೇ ಒಂದು ಗರ್ಜನೆ ಜಗತ್ತನ್ನ ನಿಮ್ಮತ್ತ ತಿರುಗಿ ನೋಡುವಂತೆ ಮಾಡುತ್ತದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ಅನುಮಾನವನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ. ಇಂದು ಆರ್ಥಿಕವಾಗಿ ಅತ್ಯಂತ ಸಕಾರಾತ್ಮಕವಾದಂತಹ ದಿನವಾಗಿದೆ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣದ ಅರಿವು ಇರುವಂತದ್ದು. ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿ ಮಾಡುವ ಬಗ್ಗೆ ನಿಮ್ಮ ಕನಸು ನನಸಾಗುವತ್ತ ಹೆಜ್ಜೆಯನ್ನ ಇಡಲಿದ್ದೀರಿ. ಆದಾಗ್ಯೂ ಭವಿಷ್ಯದ ಸುರಕ್ಷತೆಗಾಗಿ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವುದು ಬುದ್ಧಿವಂತಿಕೆಯಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಸಂತಸ ಮತ್ತು ನೆಮ್ಮದಿಯ ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ನಿಮ್ಮ ಆತ್ಮೀಯರೊಬ್ಬರಿಂದ ಅನಿರೀಕ್ಷಿತವಾದಂತಹ ಉಡುಗೊರೆ ಅಥವಾ ಶುಭ ಸುದ್ದಿ ಸಿಗುವಂತಹ ಸಾಧ್ಯತೆ ಇದೆ. ಮಕ್ಕಳ ಯಶಸ್ಸು ನಿಮ್ಮ ಮನಸ್ಸಿಗೆ ಅಪಾರವಾದಂತಹ ತೃಪ್ತಿಯನ್ನ ನೀಡುವಂತಹ ದಿನವಾಗುವಂಥದ್ದು. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ತಕ್ಕಂತಹ ಮನ್ನಣೆ ಸಿಗಲಿದೆ. ಸಹೋದ್ಯೋಗಿಗಳು ನಿಮ್ಮ ನಿರ್ಧಾರಗಳನ್ನ ಗೌರವಿಸುತ್ತಾರೆ. ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳಿಂದ ಮಹತ್ವದ ಜವಾಬ್ದಾರಿಗಳು ಹೆಗಲೇರಬಹುದು. ಇನ್ನು ವ್ಯಾಪಾರಸ್ಥರಿಗೆ ಹೂಡಿಕೆಯಿಂದ ಉತ್ತಮ ಲಾಭ ಸಿಗುವಂತಹ ಯೋಗವಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಅತ್ಯಂತ ಸೂಕ್ತವಾದಂತಹ ದಿನವಾಗಿರುವಂತದ್ದು. ಇಂದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಉತ್ತಮವಾಗಿರುತ್ತದೆ. ಹೊಸ ಉತ್ಸಾಹದಿಂದ ಕಾರ್ಯವೃತ್ತಿಯಾಗುತ್ತೀರಿ. ಆದರೆ ಬೇಸಿಗೆಯ ಪ್ರಭಾವ ಹಾಗೂ ಅತಿಯಾದ ಉಷ್ಣಾಂಶತೆಯಿಂದಾಗಿ ಕಣ್ಣಿನ ಉರಿ ಅಥವಾ ತಲೆನೋವು ಬಾರದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಆದಷ್ಟು ನೈಸರ್ಗಿಕ ಪಾನೀಯಗಳನ್ನ ಸೇವಿಸಬೇಡಿ. ಇಂದು ಶುಕ್ರವಾರದ ಪ್ರಯುಕ್ತ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗತ್ತೆ. ಇದರಿಂದ ಆರ್ಥಿಕ ಸಮೃದ್ಧಿ ಉಂಟಾಗುವಂಥದ್ದು. ಇನ್ನು ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ನೀಡಿ ನಮಸ್ಕರಿಸಬೇಕಾಗತ್ತೆ. ಇದು ನಿಮ್ಮ ಕೀರ್ತಿ ಮತ್ತು ಆತ್ಮವಿಶ್ವಾಸವನ್ನ ವೃದ್ಧಿಸುವಂಥದ್ದು. ಇನ್ನು ಯಾರಿಗಾದರೂ ಸಿಹಿ ಪದಾರ್ಥಗಳು ಅಥವಾ ಹಾಲನ್ನ ದಾನವಾಗಿ ಮಾಡಿ. ಇದು ಜಾತಕದಲ್ಲಿ ಶುಕ್ರ ಮತ್ತು ಸೂರ್ಯನ ಬಲವನ್ನ ಹೆಚ್ಚಿಸುವಂಥದ್ದು. ಇಂದು
ನಿಮ್ಮ ಉಡುಪಿನಲ್ಲಿ ಕೇಸರಿ, ಕೆಂಪು ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ ಈ ದಿನ 1 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಕೇಸರಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಈ ದಿನ ನೀವು ಪಡೆಯುತ್ತೀರಾ. ಸಕಲ ಕಾರ್ಯಗಳಲ್ಲಿ ಜಯವನ್ನ ಪಡೆಯುವಂತಾಗ್ತದೆ ಖಂಡಿತವಾಗಿಯೂ. ಕನ್ಯಾ ರಾಶಿಯವರ ಒಂದು ನದಿ ಪರ್ವತವನ್ನ ಸೀಳಿ ಮುನ್ನಡೆಯುವುದು ತನ್ನ ಶಕ್ತಿಯಿಂದಲ್ಲ, ಬದಲಾಗಿ ತನ್ನ ನಿರಂತರ ಪ್ರಯತ್ನದಿಂದ. ನಿಮ್ಮ ಜೀವನದ ಹಾದಿಯಲ್ಲಿ ಬರುವಂತಹ ಅಡೆತಡೆಗಳು ನಿಮ್ಮನ್ನ ತಡೆಯಲು ಬಂದಿಲ್ಲ, ನಿಮ್ಮಲ್ಲಿ ಅಡಗಿರುವಂತಹ ಅದ್ಭುತವಾದಂತಹ ಸಹಿಷ್ಣುತೆಯನ್ನ ನಿಮಗೆ ಪರಿಚಯಿಸಲು ಬಂದಿದೆ. ಬಾಹ್ಯ ಜಗತ್ತಿನ ಗದ್ದಲಗಳಿಗೆ ಕಿವಿಗೊಡದೆ ನಿಮ್ಮ ಅಂತರಾತ್ಮದ ಧ್ವನಿಯನ್ನ ನಂಬಿ ಮುನ್ನಡೆಯಬೇಕಾಗತ್ತೆ. ಆಗ ಪರಿಪೂರ್ಣತೆಗಿಂತ ನಿರಂತರ ಪ್ರಯತ್ನವೇ ಶ್ರೇಷ್ಠವಾದುದು ಎಂಬುದು ನಿಮಗೆ ಮನವರಿಕೆಯಾಗುವಂಥದ್ದು. ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಮನೆಯ ವಾತಾವರಣ ಶಾಂತಿಯುತವಾಗಿರುತ್ತದೆ. ಜೀವನ ಸಂಗಾತಿಯ ವೈಚಾರಿಕ ಬೆಂಬಲವು ನಿಮ್ಮ ಆತ್ಮವಿಶ್ವಾಸವನ್ನ ದ್ವಿಗುಣಗೊಳಿಸಲಿದೆ. ಪ್ರೇಮಿಗಳ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಪ್ರತಿಷ್ಠೆ ವೃದ್ಧಿಯಾಗುವಂತಹ ದಿನವಾಗಿರುವಂಥದ್ದು. ಇಂದು ಆರ್ಥಿಕವಾಗಿ ಅತ್ಯಂತ ಅನುಕೂಲಕರವಾದಂತಹ ದಿನ. ಧನಹರಿವು ಉತ್ತಮವಾಗಿದ್ದು ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಲಾಭಾಂಶ ಕೈ ಸೇರುವಂಥದ್ದು. ಭೂಮಿ ಅಥವಾ ವಾಹನ ಖರೀದಿಗೆ ಸಂಬಂಧಿಸಿದಂತೆ ಹಣಕಾಸಿನ ಮಾತುಕತೆಗಳು ಸಕಾರಾತ್ಮಕವಾಗಿ ಮುಕ್ತಾಯಗೊಳ್ಳಲಿವೆ. ಆದಾಗ್ಯೂ ಅನಗತ್ಯ ಮನರಂಜನಾ ವಿಷಯಗಳಿಗೆ ವೆಚ್ಚವಾಗದಂತೆ ನಿಗಾವನ್ನ ಇಟ್ಕೊಳ್ಬೇಕಾಗತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಸೂಕ್ಷ್ಮ ಗ್ರಹಿಕೆಗೆ ಮನ್ನಣೆ ದೊರೆಯಲಿದೆ. ಬಾಕಿ ಉಳಿದಂತಹ ಕಠಿಣ ಕಾರ್ಯಗಳನ್ನ ನಿಮ್ಮ ಬುದ್ಧಿವಂತಿಕೆಯಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದತೆಯಿಂದ ವರ್ತನೆಯನ್ನ ಮಾಡುವಂಥದ್ದು. ವ್ಯಾಪಾರಸ್ಥರಿಗೆ ನೂತನ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ವ್ಯವಹಾರವನ್ನ ವಿಸ್ತರಿಸಲು ದೂರದ ಪ್ರಯಾಣದ ಯೋಗವಿದೆ. ಇದು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನ ತರುವಂತಾಗುವಂಥದ್ದು. ಇಂದು ಆರೋಗ್ಯದ ದೃಷ್ಟಿಯಿಂದ ಉತ್ಸಾಹಭರಿತವಾದಂತಹ ದಿನ. ದೈಹಿಕವಾಗಿ ಚುರುಕಾಗುವಿರಿ, ಆದರೆ ಅತಿಯಾದ ಆಲೋಚನೆಗಳಿಂದಾಗಿ ಸಂಜೆಯ ವೇಳೆಗೆ ಸ್ವಲ್ಪ ನರಗಳ ದೌರ್ಬಲ್ಯ ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಸಮತೋಲಿತ ಆಹಾರ ಸೇವನೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಸಾಧ್ಯವಾದರೆ ಹಸುವಿಗೆ ಹಸಿರು ಹುಲ್ಲು, ಪಾಲಕ್ ಸೊಪ್ಪು ಅಥವಾ ಕಡಲೆ ಬೇಳೆಯನ್ನ ದಾನವಾಗಿ ನೀಡಬೇಕಾಗುತ್ತೆ. ಇದು ಜಾತಕದಲ್ಲಿನ ಬುಧ ದೋಷವನ್ನ ಶಾಂತಗೊಳಿಸಿ ಶುಭ ಫಲಗಳನ್ನ ನೀಡುವಂಥದ್ದು. ಓಂ ಪ್ರಾಂ ಪ್ರೀಂ ಪ್ರಾಂ ಸಂ ಬುಧಾಯ ನಮಃ ಅಥವಾ ಸರಳವಾಗಿ ಹೇಳಬೇಕಂದ್ರೆ ಓಂ ಹುಂ ಬುಧಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಿ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಚುರುಕಾಗಿಸುವಂಥದ್ದು. ಇಂದು ಮುಂಜಾನೆ ಜಗನ್ಮಾತೆ ಮಹಾಲಕ್ಷ್ಮಿ ಅಥವಾ ನಾರಾಯಣನಿಗೆ ತುಳಸಿ ಅರ್ಪಿಸಿ ದೀಪಾರಾಧನೆಯನ್ನ ಮಾಡಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಿಸಿ ಸಮೃದ್ಧಿಯನ್ನ ತರುವಂಥದ್ದು. ಇಂದು ಬಿಳಿ, ತಿಳಿ, ಹಸಿರು ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ಅಥವಾ ಅಂತಹ ಕರವಸ್ತ್ರವನ್ನ ಬಳಿ ಇಟ್ಕೊಳ್ಳುವುದು ಮನಸ್ಸಿಗೆ ಶಾಂತಿಯನ್ನ ನೀಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಿ. ತುಲಾ ರಾಶಿಯವರ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಆಯುಧ ಎಂದರೆ ಅದು ನಿಮ್ಮ ಒಳಗಿರುವಂತಹ ನಿಶಬ್ದ ಮತ್ತು ನಿಶ್ಚಲತೆ. ಹೊರಗಿನ ಬಿರುಗಾಳಿಗಳು ನಿಮ್ಮನ್ನ ಅಲುಗಾಡಿಸಲು ಸಾಧ್ಯವೇ ಇಲ್ಲ. ಎಲ್ಲಿಯವರೆಗೆ ನಿಮ್ಮ ಅಂತರಂಗದ ಸಮತೋಲನ ಸ್ಥಿರವಾಗಿರುತ್ತದೆಯೋ ಅಲ್ಲಿಯವರೆಗೆ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನ ಸೋಲಿಸಲು ಸಾಧ್ಯವಿಲ್ಲ. ತಕ್ಕಡಿಯಲ್ಲಿ ಸಮತೋಲನ ಕಾಯ್ದುಕೊಳ್ಳುವಂತೆ ನಿಮ್ಮ ಆಲೋಚನೆ ಮತ್ತು ಕರ್ಮಗಳ ನಡುವೆ ಸಮತೋಲನವಿರಲಿ. ಆಗ ಯಶಸ್ಸು ತಾನಾಗಿಯೇ ಒಲಿದು ಬರುವಂತದ್ದನ್ನ ಖಂಡಿತವಾಗಿಯೂ ನೀವು ನೋಡ್ತೀರಾ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ತಾಳ್ಮೆ ಮತ್ತು ಸೌಮ್ಯ ಸ್ವಭಾವಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯಲಿದೆ. ಸಹೋದ್ಯೋಗಿಗಳ ನಡುವೆ ಉಂಟಾಗಿದ್ದಂತಹ ಭಿನ್ನಾಭಿಪ್ರಾಯಗಳು ನಿಮ್ಮ ಮಧ್ಯಸ್ಥಿಕೆಯಿಂದ ತಿಳಿಯಾಗಲಿವೆ. ವ್ಯಾಪಾರಸ್ಥರಿಗೆ ನೂತನ ಮಾರುಕಟ್ಟೆ ಅಥವಾ ಹೂಡಿಕೆದಾರರ ಸಂಪರ್ಕ ಸಿಗುವಂತಹ ಉತ್ತಮ ಯೋಗವಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳುವುದು ಅತ್ಯಗತ್ಯವಾಗಿರುವಂತದ್ದು. ಇನ್ನು ಧನಕಾರಕ ಗ್ರಹಗಳ ಶುಭ ದೃಷ್ಟಿಯಿಂದ ಇಂದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುವಂತದ್ದು. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭಾಂಶ ಬರುವಂತಹ ಸೂಚನೆ ಇದೆ. ಆದರೆ ಭವಿಷ್ಯದ ಸುರಕ್ಷತೆಗಾಗಿ ಇಂದಿನ ಆದಾಯದಲ್ಲಿ ಒಂದು ಪಾಲನ್ನ ಉಳಿತಾಯ ಯೋಜನೆಗಳಿಗೆ ಮೀಸಲಿಡುವುದು ಬುದ್ಧಿವಂತಿಕೆಯ ಲಕ್ಷಣವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯ ಆಲೋಚನೆಗಳು ನಿಮ್ಮ ಯೋಚನೆಗಳಿಗೆ ಪೂರಕವಾಗಲಿದ್ದು ಪರಸ್ಪರ ಗೌರವ ಹೆಚ್ಚಾಗಲಿದೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವುದರಿಂದ ಮನಸ್ಸಿನ ಮೇಲಿದ್ದಂತಹ ದೊಡ್ಡ ಆತಂಕವೊಂದು ದೂರವಾಗ್ತದೆ. ಇನ್ನು ಸ್ನೇಹಿತರೊಂದಿಗೆ ಪ್ರವಾಸ
ಯೋಜನೆಯನ್ನ ರೂಪಿಸುವಂತಹ ದಿನವಾಗುವಂಥದ್ದು. ಇಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿರುತ್ತೀರಿ. ಆದಾಗ್ಯೂ ಕಣ್ಣಿನ ದೃಷ್ಟಿ ಅಥವಾ ಅಲರ್ಜಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಪ್ರಕೃತಿಯ ಮಡಲಲ್ಲಿ ಸ್ವಲ್ಪ ಸಮಯವನ್ನ ಕಳೆಯುವುದು ಮತ್ತು ಶುದ್ಧ ಗಾಳಿಯಲ್ಲಿ ಪ್ರಾಣಾಯಾಮವನ್ನ ಮಾಡುವುದು ನಿಮ್ಮ ಚೈತನ್ಯವನ್ನ ದ್ವಿಗುಣಗೊಳಿಸುವಂತಾಗ್ತದೆ. ಇನ್ನು ವಿಶೇಷ ಪರಿಹಾರಗಳನ್ನು ನೋಡೋಣ. ಮುಂಜಾನೆ ದೀಪವನ್ನು ಹಚ್ಚಿ ಶ್ರೀ ಮಹಾಲಕ್ಷ್ಮಿ ಅಷ್ಟಕಂ ಅಥವಾ ಕನಕದಾರ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ ಅಥವಾ ಕೇಳಿಸಿಕೊಳ್ಳಿ. ಇದು ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿತಿ ಮತ್ತು ಸಮೃದ್ಧಿಯನ್ನ ತರುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ಕೆನೆ ಅಥವಾ ಬಿಳಿ ಗುಲಾಬಿ ಬಣ್ಣಕ್ಕೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇದು ನಿಮ್ಮ ಆಕರ್ಷಣಾ ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನ ಹೆಚ್ಚಿಸುವಂತದ್ದು. ಇನ್ನು ಸಾಧ್ಯವಾದರೆ ಬಿಳಿ ಹಸುವಿಗೆ ಸ್ವಲ್ಪ ಸಿಹಿ ಅನ್ನ ಅಥವಾ ಕಲ್ಲು ಸಕ್ಕರೆಯನ್ನ ತಿನ್ನಿಸಬೇಕಾಗುತ್ತೆ. ಇದುವೇ ನಿರ್ಗತಿಕರಿಗೆ ಅನ್ನದಾನವನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿನ ಶುಕ್ರನ ಬಲವನ್ನ ವೃದ್ಧಿಸುವಂತದ್ದು. ಇಂದು ಕರ್ಪೂರದ ಆರತಿಯನ್ನ ಮಾಡುವುದು ಅಥವಾ ಮನೆಯಲ್ಲಿ ಚಂದನ, ಮಲ್ಲಿಗೆಯ ಸುಗಂಧವನ್ನ ಬಳಸುವುದರಿಂದ ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2, ಶುಭ ಬಣ್ಣವಾಗಿ ಬಿಳಿ ಮತ್ತು ಸ್ಕೈ ಬ್ಲೂ ಬಣ್ಣವನ್ನ ಬಳಸಬೇಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಸಮುದ್ರದ ಆಳದಲ್ಲಿರುವಂತಹ ಮೌನವು ಅದರ ದೌರ್ಬಲ್ಯವಲ್ಲ, ಅದು ಮಹಾ ಬಿರುಗಾಳಿಯನ್ನು ಸಹಿಸಿಕೊಳ್ಳಬಲ್ಲ ಅದರ ಆಂತರಿಕ ಶಕ್ತಿಯಾಗಿದೆ. ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ನಿಂದನೆಗಳು, ಅಪಮಾನಗಳು ನಿಮ್ಮನ್ನ ಸುಡಲು ಬಿಡಬೇಡಿ. ಬದಲಿಗೆ ಅವುಗಳನ್ನ ಬಳಸಿಕೊಳ್ಳಿ. ನೆನಪಿಡಿ, ಕತ್ತಲೆ ದಟ್ಟವಾದಷ್ಟು ಮುಂಜಾವಿನ ಬೆಳಕು ಹತ್ತಿರದಲ್ಲಿದೆ ಎಂದರ್ಥ. ನಿಮ್ಮೊಳಗಿನ ಅದೃಷ್ಟ ಶಕ್ತಿಯನ್ನ ನಂಬಿ ಮುನ್ನಡೆದರೆ ಯಶಸ್ಸು ನಿಮ್ಮ ಪಾಲಿಗೆ ಸಿಗುವಂತದ್ದು ಖಂಡಿತವಾಗಿಯೂ. ಇಂದು ವೃತ್ತಿರಂಗದಲ್ಲಿ ನಿಮ್ಮ ತಾಳ್ಮೆ ಮತ್ತು ರಹಸ್ಯ ಕಾರ್ಯತಂತ್ರಗಳಿಗೆ ತಕ್ಕಂತಹ ಪ್ರತಿಫಲ ದೊರೆಯಲಿದೆ. ಸಹೋದ್ಯೋಗಿಗಳ ನಡುವೆ ಆಂತರಿಕ ಸ್ಪರ್ಧೆ ಏರ್ಪಟ್ಟರೂ ನಿಮ್ಮ ಏಕಾಗ್ರತೆಯಿಂದ ನೀವು ಗುರಿಯನ್ನ ತಲುಪುವಿರಿ. ಶತ್ರುಗಳು ನಿಮ್ಮನ್ನ ಕುಗ್ಗಿಸಲು ಪ್ರಯತ್ನಿಸಬಹುದು, ಆದರೆ ನಿಮ್ಮ ಮೌನವೇ ಅವರಿಗೆ ದೊಡ್ಡ ಉತ್ತರವಾಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ರಿಯಲ್ ಎಸ್ಟೇಟ್ ಅಥವಾ ತಾಂತ್ರಿಕ ವಲಯದಲ್ಲಿರುವವರಿಗೆ ಲಾಭದಾಯಕವಾದಂತಹ ದಿನವಾಗಿರುವಂತದ್ದು. ಇಂದು ಆರ್ಥಿಕವಾಗಿ ಆದಾಯ ಮತ್ತು ವೆಚ್ಚಗಳು ಸಮನಾಗಿರುವಂತದ್ದು. ಹಣದ ಹರಿವು ಉತ್ತಮವಾಗಿದ್ದರೂ ಹಳೆಯ ಸಾಲಗಳನ್ನ ತೀರಿಸಲು ಅಥವಾ ಕುಟುಂಬದ ಜವಾಬ್ದಾರಿಗಳಿಗಾಗಿ ಹಣ ವಹಿಸಬೇಕಾಗಬಹುದು. ಭವಿಷ್ಯದ ಹೂಡಿಕೆಗಳಿಗಾಗಿ ಇಂದು ತಜ್ಞರ ಸಲಹೆಯನ್ನ ಪಡೆಯುವುದು ಉತ್ತಮ. ಅತಿ ಆಸೆಗೆ ಬಿದ್ದು ಯಾವುದೇ ಷೇರು ಮಾರುಕಟ್ಟೆಯ ರಿಸ್ಕ್ ಅನ್ನ ತೆಗೆದುಕೊಳ್ಳಬೇಡಿ. ಇನ್ನು ಕುಟುಂಬದಲ್ಲಿ ಹಠದ ಸ್ವಭಾವವನ್ನ ಬಿಟ್ಟು ನಡೆದುಕೊಳ್ಳುವುದು ಸಾಮರಸ್ಯಕ್ಕೆ ದಾರಿಯಾಗುತ್ತದೆ. ನಿಮ್ಮ ಕಟು ಮಾತುಗಳು ಆತ್ಮೀಯರ ಮನಸ್ಸಿಗೆ ನೋವುಂಟು ಮಾಡದಂತೆ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ಜೀವನ ಸಂಗಾತಿಯು ನಿಮ್ಮ ಭಾವನೆಗಳಿಗೆ ಸ್ಪಂದಿಸಲಿದ್ದಾರೆ. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಿ ಸಂಜೆ ವೇಳೆಗೆ ಆ ಒಂದು ಭಿನ್ನಾಭಿಪ್ರಾಯ ದೂರವಾಗುವಂತದ್ದನ್ನ ಕಾಣ್ತೀರ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಬಿಪಿ ಅಥವಾ ಉಷ್ಣ ಬಾಧೆಯಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮಾನಸಿಕ ಅಶಾಂತಿಯನ್ನ ದೂರ ಮಾಡಲು ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಹಳಸಿದ ಅಥವಾ ಮಸಾಲೆಯುಕ್ತ ಆಹಾರದಿಂದ ಆದಷ್ಟು ದೂರವಿರಬೇಕಾಗುತ್ತೆ ನೀವು. ಇಂದು ವೃಶ್ಚಿಕ ರಾಶಿಯ ಉಗ್ರತೆಯನ್ನ ಶಾಂತಗೊಳಿಸಲು ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸ್ಮರಣೆಯನ್ನ ಮಾಡಿ ಅಥವಾ ನರಸಿಂಹ ಕವಚವನ್ನ ಕೇಳಬೇಕಾಗುತ್ತೆ. ಇದು ಆರ್ಥಿಕ ಅಡೆತಡೆಗಳನ್ನ ಮತ್ತು ಶತ್ರು ಭಯವನ್ನ ನಿವಾರಿಸುವಂತದ್ದು. ಇನ್ನು ಶುಕ್ರವಾರದ ಪ್ರಯುಕ್ತ ಮಹಾಲಕ್ಷ್ಮಿಯ ಕೃಪೆಗಾಗಿ ಕನಕದಾರ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಧನ ಆಗಮನದ ದಾರಿಗಳು ಸುಗಮವಾಗುವಂತದ್ದು. ಇಂದು ಸಕ್ಕರೆ, ಹಾಲು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ದೇವಸ್ಥಾನಕ್ಕೆ ನೀಡಬೇಕಾಗುತ್ತೆ ಅಥವಾ ನಿರ್ಗತಿಕರಿಗೆ ಹಂಚಬೇಕಾಗುತ್ತೆ. ಇದು ಶುಕ್ರ ಗ್ರಹದ ಶುಭ ದೃಷ್ಟಿಯನ್ನ ಹೆಚ್ಚಿಸುವಂತದ್ದು. ಇಂದು ತಿಳಿ ಕೆಂಪು ಅಥವಾ ಬಿಳಿ ಬಣ್ಣದ ಉಡುಪನ್ನ ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ನೀವು ಕಂಡೇ ಕಾಣ್ತೀರ ನಿಮ್ಮ ಜೀವನದಲ್ಲಿ. ಧನುರಾಶಿ. ಧನುರಾಶಿಯವರ ನಿಮ್ಮ ರಾಶಿಯ ಚಿಹ್ನೆಯೇ ಬಿಲ್ಲುಗಾರ. ಗುರಿಯನ್ನ ತಲುಪುವವರೆಗೂ ವಿಶ್ರಮಿಸದೆ ನಿಮ್ಮ ಜನ್ಮಜಾತ ಗುಣವೇ ಇಂದಿನ ಕತ್ತಲನ್ನ ಸೀಳಿ ನಾಳೆಯ ಬೆಳಕನ್ನ ತರುವಂತದ್ದು. ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಮುನ್ನಡೆಯದ್ರೆ ಜಯ ನಿಮ್ಮದಾಗುವಂತದ್ದು. ಬಿಲ್ಲುಗಾರನ ಕೈಯಲ್ಲಿ ಬಾಣವು ಹಿಂದೆ ಸರಿದಷ್ಟು ಅದು ಮುಂದೆ ಚಿಮ್ಮುವ ವೇಗ ಮತ್ತು ತಲುಪುವಂತಹ ದೂರ ಹೆಚ್ಚಾಗುವಂತದ್ದು. ಜೀವನದಲ್ಲಿ ನೀವು ಈಗ ಅನುಭವಿಸುತ್ತಿರುವಂತಹ ಹಿನ್ನಡೆಗಳು ಅಥವಾ ನಿಶಬ್ದದ ದಿನಗಳು ನಿಮ್ಮ ಸೋಲಲ್ಲ, ಬದಲಾಗಿ ಬ್ರಹ್ಮಾಂಡವು ನಿಮ್ಮನ್ನ ಉನ್ನತ ಗುರಿಯತ್ತ ಅತ್ಯಂತ ವೇಗವಾಗಿ
ಅಂತಿಮವಾಗಿ ಚಿಮ್ಮಿಸಲು ಸಿದ್ಧಪಡಿಸುತ್ತಿರುವಂತಹ ಸನ್ನಿವೇಶವೇ ತಾಳ್ಮೆಯಿಂದಿರಿ, ನಿಮ್ಮ ಸಮಯ ಬಂದೇ ಬರುವಂತದ್ದು ಎಂಬುದನ್ನ ನಾ ಹೇಳ್ತೀನಿ. ಇಂದು ಹಣಕಾಸಿನ ವಿಷಯದಲ್ಲಿ ಕಠಿಣವಾದಂತಹ ಶಿಸ್ತು ಅಗತ್ಯವಾಗಿರುವಂತದ್ದು. ಆದಾಯದ ಹರಿವು ಸಾಮಾನ್ಯವಾಗಿದ್ದರೂ ಅನಗತ್ಯ ವೈಭೋಗದ ವಸ್ತುಗಳಿಗಾಗಿ ಅಥವಾ ಕೋರ್ಟ್ ಕಚೇರಿಯ ಕೆಲಸಗಳಿಗಾಗಿ ಧನವ್ಯಯವಾಗುವಂತಹ ಸಾಧ್ಯತೆ ಇದೆ. ಹಳೆಯ ಸಾಲದ ಸುಳಿವು ಸಿಲುಕದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಭವಿಷ್ಯದ ಭದ್ರತೆಗಾಗಿ ಉಳಿತಾಯದ ಯೋಜನೆಗಳಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ನೀವು ಇಂದು ವೃತ್ತಿ ರಂಗದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಜವಾಬ್ದಾರಿಗಳು ನಿಮ್ಮ ಹೆಗಲೇ ಇರಬಹುದು. ಸಹೋದ್ಯೋಗಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಿಮ್ಮ ಸಂಯಮವನ್ನ ಕಾಪಾಡಿಕೊಳ್ಳಬೇಕಾಗುತ್ತೆ. ದೂರದೃಷ್ಟಿಯ ಯೋಜನೆಗಳಿಗೆ ಬಂಡವಾಳವನ್ನ ಹೂಡಲು ಇದು ಸಕಾಲವಲ್ಲ. ವ್ಯಾಪಾರಸ್ಥರು ತರಾತುರಿಯಲ್ಲಿ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ. ಶತ್ರುಗಳ ತಂತ್ರಗಳ ಬಗ್ಗೆ ಎಚ್ಚರದಿಂದ ಇರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೆ ವಾದ ವಿವಾದಗಳು ಕೂಡ ಉಂಟಾಗಬಹುದು. ಆದ್ದರಿಂದ ಮೌನಕ್ಕೆ ಶರಣಾಗುವುದು ಉತ್ತಮ. ಕಠಿಣವಾದಂತಹ ಸಂದರ್ಭದಲ್ಲಿ ಆತ್ಮೀಯ ಮಿತ್ರರೊಬ್ಬ ಸಲಹೆ ಕೂಡ ನಿಮಗೆ ಸಾಂತ್ವನವನ್ನ ನೀಡುವಂತದ್ದು. ಮಕ್ಕಳ ನಡವಳಿಕೆಯ ಮೇಲೆ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ಇನ್ನು ದೈಹಿಕ ಆಯಾಸಕ್ಕಿಂತ ಇಂದು ಮಾನಸಿಕ ಒತ್ತಡ ಹೆಚ್ಚಾಗುವಂತದ್ದು. ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದಾಗಿ ಅಸ್ತಿತ್ವತೆ ಕಾಣಿಸಿಕೊಳ್ಳಬಹುದು. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದ್ರೆ ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿ ಅಥವಾ ನಾರಾಯಣನ ಆರಾಧನೆಯನ್ನ ಮಾಡಿ ಓಂ ಶ್ರೀ ಹ್ರೀಂ ಕ್ಲೀಂ ಮಾ ಲಕ್ಷ್ಮೀ ನಾರಾಯಣಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಿ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಧನುರಾಶಿಯವರು ಇಂದು ಸ್ನಾನದ ನಂತರ ಹಣೆಗೆ ಸ್ವಲ್ಪ ಕೇಸರಿ ಅಥವಾ ಹಳದಿ ಶ್ರೀಗಂಧದ ತಿಲಕವನ್ನ ಇಟ್ಕೊಳ್ಬೇಕಾಗುತ್ತೆ. ಇದು ಗುರು ಬಲವನ್ನ ವೃದ್ಧಿಸಿ ಮಾನಸಿಕ ಶಾಂತಿಯನ್ನ ನೀಡುವಂತದ್ದು. ಇನ್ನು ಸಾಧ್ಯವಾದ್ರೆ ಹತ್ತಿರದ ದೇವಸ್ಥಾನದಲ್ಲಿರುವಂತಹ ಅರಳಿ ಮರಕ್ಕೆ 3 ಪ್ರದಕ್ಷಿಣೆಯನ್ನ ಹಾಕಿ ನಮಸ್ಕರಿಸಬೇಕಾಗುತ್ತೆ. ಇದು ನಕಾರಾತ್ಮಕ ಶಕ್ತಿಯನ್ನ ದೂರವನ್ನ ಮಾಡುವಂತದ್ದು. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಬಿಳಿ ಅಥವಾ ತಿಳಿನಿ ಹಳದಿ ಬಣ್ಣದ ವಸ್ತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಮಕರ ರಾಶಿಯವರೇ, ನೀವು ಪ್ರಕೃತಿಯಲ್ಲಿ ಅತ್ಯಂತ ಸ್ಥಿರ ಹಾಗೂ ಧೀರ ವ್ಯಕ್ತಿತ್ವದವರು. ಸದ್ಯದ ನಿಧಾನಗತಿಯ ಬೆಳವಣಿಗೆಗಳು ನಿಮ್ಮನ್ನ ಕುಗ್ಗಿಸದಿರಲಿ. ಭದ್ರವಾದ ಕೋಟೆಯನ್ನ ಕಟ್ಟಲು ಸಮಯ ಬೇಕೇ ಬೇಕಾಗ್ತದೆ. ಕತ್ತಲು ದಟ್ಟವಾದಷ್ಟು ನಕ್ಷತ್ರಗಳು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ಜೀವನದಲ್ಲಿ ನಿಶಬ್ದ ಮತ್ತು ಏಕಾಂತದ ಅವಧಿಗಳು ನಿಮ್ಮನ್ನ ದುರ್ಬಲಗೊಳಿಸುವುದಿಲ್ಲ, ಬದಲಾಗಿ ನಿಮ್ಮ ಅಂತರಂಗದ ನೈಜ ಶಕ್ತಿಯನ್ನ ಜಾಗೃತಗೊಳಿಸುತ್ತವೆ. ನೆನಪಿಡಿ, ವಜ್ರವು ಅತಿಯಾದ ಒತ್ತಡವನ್ನ ತಡೆದುಕೊಂಡಾಗ ಮೇಲೆಯೇ ಜಗತ್ತು ಮೆಚ್ಚುವ ರತ್ನವಾಗುತ್ತದೆ. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಸ್ತ್ರವಾಗುವಂಥದ್ದು. ಆರ್ಥಿಕವಾಗಿ ಇಂದು ಸ್ಥಿರತೆಯ ದಿನವಾಗಿದೆ. ಧನಕಾರಕ ಗುರು ಮತ್ತು ಶುಕ್ರನ ಪ್ರಭಾವದಿಂದ ಹಣದ ಒಳಹರಿವು ಉತ್ತಮವಾಗಿರುತ್ತದೆ. ಆದರೆ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ರಿಪೇರಿ ಕೆಲಸಗಳಿಗಾಗಿ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಹೂಡಿಕೆಯ ವಿಷಯದಲ್ಲಿ ಇಂದು ಯಾವುದೇ ಆತುರದ ನಿರ್ಧಾರವೇ ಬೇಡ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸಮಾಧಾನಕರವಾದಂತಹ ವಾತಾವರಣವಿರಲಿದೆ. ಶನಿ ದೇವರ ಕೃಪೆಯಿಂದ ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ಸಮಯ ಹತ್ತಿರವಿರುತ್ತದೆ. ಇನ್ನು ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಆದರೆ ನಿಮ್ಮ ಮೌನ ಮತ್ತು ಸಂಯಮವೇ ಅವರಿಗೆ ತಕ್ಕ ಉತ್ತರವಾಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ಸಿಗಲಿದ್ದು ವ್ಯವಹಾರ ವಿಸ್ತರಣೆಗೆ ಉತ್ತಮ ಯೋಜನೆಯನ್ನ ರೂಪಿಸುವಂತಹ ದಿನ. ಇನ್ನು ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಸಂಗಾತಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸುವುದು ಮುಖ್ಯ. ಇನ್ನು ಒಂಟಿತನ ಅಥವಾ ಯಾರೂ ನನ್ನನ್ನ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಮೂಡಬಹುದು. ಆದರೆ ಪ್ರೀತಿ ಪಾತ್ರರೊಂದಿಗಿನ ಮುಕ್ತ ಸಂವಾದವು ನಿಮ್ಮ ಮನಸ್ಸಿನ ಭಾರವನ್ನ ಕಡಿಮೆ ಮಾಡುವಂಥದ್ದು. ಹಿರಿಯರ ಆಶೀರ್ವಾದದಿಂದ ಗೃಹದಲ್ಲಿ ಶಾಂತಿ ನೆಲೆಸಲಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡ್ತೀರ. ಅತಿಯಾದ ಆಲೋಚನೆಗಳಿಂದಾಗಿ ನಿದ್ರಾಹೀನತೆ ಅಥವಾ ಬೆನ್ನು ನೋವಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧಾತುಷ್ಟಿ ಹೆಚ್ಚಿಸುವಂತಹ ಆಹಾರ ಕ್ರಮಕ್ಕೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ವಿಶೇಷ ಪರಿಹಾರಗಳನ್ನು ನೋಡೋಣ. ಇಂದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಕನಕಧಾರ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ ಅಥವಾ ಕೇಳಿಸಿಕೊಳ್ಳಿ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುತ್ತದೆ. ಇನ್ನು ಸೂರ್ಯೋಸ್ತದ ನಂತರ ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಶಾಂತಚಿತ್ತರಾಗಿ ನೀವು ಜಪಿಸಬೇಕಾಗುತ್ತೆ.
ಕಪ್ಪು ಇರುವೆಗಳಿಗೆ ಸಕ್ಕರೆ ಅಥವಾ ಹಿಟ್ಟನ್ನು ಹಾಕಬೇಕಾಗುತ್ತೆ. ಇಲ್ಲವೇ ವೃದ್ಧಾಶ್ರಮಕ್ಕೆ ಅಥವಾ ನಿರ್ಗತಿಕರಿಗೆ ಕಪ್ಪು ದ್ರವ್ಯವನ್ನ ನೀವು ದಾನವಾಗಿ ಮಾಡಬೇಕಾಗುತ್ತೆ. ಇದು ಕರ್ಮಫಲದ ತೀವ್ರತೆಯನ್ನ ಕಡಿಮೆ ಮಾಡುವಂತಹ ಕೆಲಸವನ್ನ ಮಾಡ್ತದೆ. ಇಂದು ತಿಳಿ ನೀಲಿ ಅಥವಾ ಬಿಳಿ ಬಣ್ಣದ ಉಡುಪನ್ನ ಧರಿಸುವುದು ನಿಮ್ಮ ಮಾನಸಿಕ ಶಾಂತಿಗೆ ಪೂರಕವಾಗಿರುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕುಂಭರಾಶಿಯವರೇ, ಕತ್ತಲೆಯು ಆಳವಾಗುತ್ತಿದೆ ಎಂದರೆ ಪ್ರಾತಃ ಕಾಲದ ಸೂರ್ಯೋದಯದ ಹತ್ತಿರದಲ್ಲಿದೆ ಎಂದೇ ಅರ್ಥವಾಗುತ್ತದೆ. ನದಿ ತನಗಿರುವಂತಹ ಹಾದಿಯ ಕಲ್ಲು ಬಂಡೆಗಳನ್ನ ದ್ವೇಷಿಸುವುದಿಲ್ಲ, ಬದಲಾಗಿ ಅವುಗಳ ನಡುವೆಯೇ ತನ್ನದೇ ಆದಂತಹ ಸುಂದರ ಮಾರ್ಗವನ್ನ ನಿರ್ಮಿಸಿಕೊಳ್ಳುತ್ತದೆ. ನಿಮ್ಮ ಜೀವನದ ಇಂದಿನ ನಿಶಬ್ದ ಮತ್ತು ಸಂಘರ್ಷಗಳು ನಾಳೆಯ ಅದ್ಭುತ ಪರಿವರ್ತನೆಗೆ ನಿಮ್ಮ ಆತ್ಮವನ್ನ ಸಿದ್ಧಪಡಿಸುತ್ತವೆ. ನಿಮ್ಮನ್ನ ನೀವು ಅರಿಯುವುದೇ ಜಗತ್ತನ್ನ ಗೆಲ್ಲುವಂತಹ ಮೊದಲ ಹೆಜ್ಜೆಯಾಗುವಂಥದ್ದು. ಕುಟುಂಬದಲ್ಲಿ ಇಂದು ವೈಚಾರಿಕ ಭಿನ್ನಾಭಿಪ್ರಾಯಗಳು ಮೂಡುವಂತಹ ಸಾಧ್ಯತೆ ಇರುವುದರಿಂದ ಹಿರಿಯರ ನಿರ್ಧಾರಗಳಿಗೆ ಗೌರವವನ್ನ ನೀಡಬೇಕಾಗುತ್ತೆ. ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಅವರ ಭಾವನೆಗಳಿಗೆ ಸ್ಪಂದಿಸುವುದು ನಿಮ್ಮ ಕರ್ತವ್ಯವಾಗಿರುವಂಥದ್ದು. ದ್ವೇಷ ಅಥವಾ ಹಠ ಸಾಧನೆಯಿಂದ ಕೌಟುಂಬಿಕ ನೆಮ್ಮದಿ ಹಾಳಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಇಂದು ಸುಧಾರಣೆಯಾಗುವಂಥದ್ದು. ನಿಮಗೆ ಬರಬೇಕಾಗಿದ್ದಂತಹ ಬಾಕಿ ಹಣ ವಿಳಂಬವಾಗುವುದರಿಂದ ಕೆಲವು ಪ್ರಮುಖ ಕೆಲಸಗಳು ರದ್ದಾಗುವುದು. ಅನಗತ್ಯ ಪ್ರವಾಸ ಅಥವಾ ಯಾಂತ್ರಿಕ ವಸ್ತುಗಳ ದುರಸ್ತಿಗಾಗಿ ಧನವ್ಯಯವಾಗುವಂತಹ ಯೋಗವಿದೆ. ಇಂದು ಯಾವುದೇ ಹೊಸ ಸಾಲದ ವಹಿವಾಟುಗಳಿಗೆ ಕೈಯನ್ನ ಹಾಕಬೇಡಿ. ಇನ್ನು ವೃತ್ತಿ ಜೀವನದಲ್ಲಿ ಇಂದು ನಿಮ್ಮ ತಾಳ್ಮೆ ಮತ್ತು ದೂರದರ್ಶಿತ್ವಕ್ಕೆ ಪರೀಕ್ಷೆ ಎದುರಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಂಭವವಿರುವುದರಿಂದ ಮಾತುಕತೆಯಲ್ಲಿ ನಿಗಾವನ್ನ ಇಟ್ಕೊಳ್ಬೇಕಾಗತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಯೋಜನೆಗಳನ್ನೇ ಪುನರಾವರ್ತಿಸುವುದರಿಂದ ನಿರೀಕ್ಷಿತ ಲಾಭ ಸಿಗಲಾರದು. ನವೀನ ಆಲೋಚನೆಗಳೇ ಅಗತ್ಯವಿರುವಂಥದ್ದು. ತಾಂತ್ರಿಕ ಹಾಗೂ ಸಂಶೋಧನಾ ವಲಯದಲ್ಲಿ ಇರುವವರಿಗೆ ಕಠಿಣ ಶ್ರಮದ ನಂತರ ಯಶಸ್ಸು ನಿಮ್ಮದಾಗುವಂಥದ್ದು. ಇನ್ನು ದೈಹಿಕ ಆರೋಗ್ಯಕ್ಕಿಂತ ಇಂದು ಮಾನಸಿಕ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗ್ತಿದೆ. ಅತಿಯಾದ ಆಲೋಚನೆಗಳಿಂದಾಗಿ ಅನಿದ್ರೆ ಅಥವಾ ನರಗಳ ದೌರ್ಬಲ್ಯ ಎದುರಾಗಬಹುದು. ವಾಯು ಪ್ರಕೋಪ ಉಂಟಾಗುವಂತ ಆಹಾರ ಪದಾರ್ಥಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಪ್ರಾಣಾಯಾಮ ಅದಕ್ಕೆ ಸ್ವಲ್ಪ ಆದ್ಯತೆಯನ್ನ ಹೆಚ್ಚಾಗಿ ನೀಡಬೇಕಾಗುತ್ತೆ. ನೀವು ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಮಲದ ಹೂವು ಅಥವಾ ಬಿಳಿ ರಂಗೋಲಿ ಹಿಟ್ಟನ್ನ ಸಮರ್ಪಿಸಬೇಕಾಗುತ್ತೆ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂಥದ್ದು. ಇನ್ನು ಸಂಜೆಯ ಸಮಯದಲ್ಲಿ ಅರಳಿ ಮರದ ಬಳಿ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ಶನಿ ಗಾಯತ್ರಿ ಮಂತ್ರ ಅಥವಾ ದಶರಥ ಕೃತ ಶನಿ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಮಾನಸಿಕ ಒಂಟಿತನ ಮತ್ತು ವ್ಯಕ್ತಿತ್ವ ಗೊಂದಲಗಳು ದೂರವಾಗುವಂಥದ್ದನ್ನ ಖಂಡಿತವಾಗಿಯೂ ನೋಡ್ತೀರಾ. ಇನ್ನು ಸಾಧ್ಯವಾದರೆ ನಿಮಗೆ ಇಂದು ಸಮಾಜದ ಹಿಂದುಳಿದವರಿಗೆ, ವೃದ್ಧಾಶ್ರಮಕ್ಕೆ ಅಥವಾ ಅಂಧವರಿಗೆ ಅನ್ನದಾನ ಅಥವಾ ವಸ್ತ್ರದಾನವನ್ನ ಮಾಡಿ. ಶನಿ ದೇವನ ಕೃಪೆಗೆ ಇದು ಅತ್ಯಂತ ಶ್ರೇಷ್ಠ ಪರಿಹಾರವಾಗಿರುವಂಥದ್ದು. ಇಂದು ತಿಳಿ ನೀಲಿ ಅಥವಾ ಬಿಳಿ ಬಣ್ಣದ ಉಡುಪನ್ನ ಧರಿಸುವುದು ನಿಮ್ಮ ಆಂತರಿಕ ಶಕ್ತಿಯನ್ನ ಸಮತೋಲನದಲ್ಲಿಡಲು ಸಹಾಯವನ್ನ ಮಾಡುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮೀನರಾಶಿಯವರೇ, ನದಿ ಹರಿವು ಕಲ್ಲನ್ನ ಸವಿಯುವುದು ಅದರ ಶಕ್ತಿಯಿಂದಲ್ಲ, ಬದಲಾಗಿ ಅದರ ನಿರಂತರತೆಯಿಂದ. ಜೀವನದಲ್ಲಿ ಬದಲಾವಣೆಗಳು ಒಂದೇ ರಾತ್ರಿಯಲ್ಲಿ ಸಂಭವಿಸುವುದಿಲ್ಲ. ನಿಮ್ಮ ನಿರಂತರ ಪ್ರಯತ್ನ, ತಾಳ್ಮೆ ಮತ್ತು ನಿಮ್ಮ ಮೇಲಿರುವಂತಹ ಅಚಲವಾದಂತಹ ನಂಬಿಕೆಯೇ ನಿಮ್ಮನ್ನ ಯಶಸ್ಸಿನ ತೀರಕ್ಕೆ ತಲುಪಿಸುತ್ತದೆ. ಬಿರುಗಾಳಿಗೆ ಹೆದರಿ ಹರಿದೋಣಿಯನ್ನ ನಿಲ್ಲಿಸಬೇಡಿ, ಏಕೆಂದರೆ ಸಮುದ್ರದ ಆಳವನ್ನ ಬಲ್ಲವರಿಗೆ ಅಲೆಗಳ ಅಬ್ಬರ ಕೇವಲ ಒಂದು ತಾತ್ಕಾಲಿಕ ಸವಾಲಷ್ಟೇ ಆಗಿರುವಂಥದ್ದು. ಇಂದು ಹಣಕಾಸಿನ ವಿಷಯದಲ್ಲಿ ಸಾಧಾರಣವಾದಂತಹ ದಿನ. ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುವಂತಹ ಸಂಭವವಿದೆ. ವಿಶೇಷವಾಗಿ ಆರೋಗ್ಯದ ದೃಷ್ಟಿಯಿಂದ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ವ್ಯಯವಾಗಬಹುದು. ಅನಗತ್ಯ ಆನ್ಲೈನ್ ಶಾಪಿಂಗ್ ಅಥವಾ ಸಾಲ ನೀಡುವುದರಿಂದ ದೂರವಿರಬೇಕು. ಭವಿಷ್ಯದ ಉಳಿತಾಯದ ಯೋಜನೆಗಳ ಕಡೆಗೆ ಗಮನವನ್ನು ಹರಿಸಬೇಕಾಗ್ತದೆ. ಇನ್ನು ವೃತ್ತಿರಂಗದಲ್ಲಿ ಇಂದು ತಟಸ್ಥ ವಾತಾವರಣವನ್ನು ನೋಡುವಂತಹದ್ದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಿಮ್ಮ ಸಂವಹನದಲ್ಲಿ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ಕ್ರಿಯಾತ್ಮಕ ಮತ್ತು ಕಲಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಆಲೋಚನೆಗಳು ಹೊಳೆಯಲಿವೆ. ವ್ಯಾಪಾರಸ್ಥರು ಇಂದು ಯಾವುದೇ ದೊಡ್ಡ ಹೂಡಿಕೆ ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ದೀರ್ಘಾವಧಿ ಯೋಚಿಸುವುದು ಉತ್ತಮ. ಇನ್ನು ಶ್ರಮಕ್ಕೆ ತಕ್ಕಂತಹ ಫಲ ತಡವಾಗಿ ಸಿಕ್ಕರೂ ಖಂಡಿತ ಫಲ ನಿಮಗೆ ಸಿಗುವಂಥದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುವಂಥದ್ದು. ನಿಮ್ಮ ಭಾವನಾತ್ಮಕ ಸ್ವಭಾವವನ್ನು ಜೀವನ ಸಂಗಾತಿ
ವ್ಯಕ್ತಿಯು ಸೂಕ್ತವಾಗಿ ಅರ್ಥ ಮಾಡಿಕೊಳ್ಳಲಿದ್ದಾರೆ. ಮನಸ್ಸಿನಲ್ಲಿದ್ದಂತಹ ಹಳೆಯ ಆತಂಕಗಳು ದೂರವಾಗಲಿ ಅಥವಾ ಮಕ್ಕಳ ಪ್ರಗತಿಯು ಮನಸ್ಸಿಗೆ ಸಂತಸವನ್ನ ತರಲಿದೆ. ಇನ್ನು ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವಂತಹ ದಿನವಾಗ್ತಾ ಇದೆ. ಇಂದು ನಿಮ್ಮ ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತದೆ, ಆದರೆ ಮಾನಸಿಕವಾಗಿ ಸ್ವಲ್ಪ ದಣಿವು ಅಥವಾ ಅನಿಶ್ಚಿತೆಯ ಭಾವನೆಯು ಕಾಡಬಹುದು. ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ತೊಂದರೆಗಳು ಬರದಂತೆ ಸಾತ್ವಿಕ ಮತ್ತು ಲಘು ಆಹಾರವನ್ನ ಸೇವನೆಯನ್ನ ಮಾಡಿ. ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗುತ್ತೆ. ನೀವು ಇಂದು ಲಕ್ಷ್ಮೀ ನಾರಾಯಣನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಜಗನ್ಮಾತೆ ಲಕ್ಷ್ಮಿ ಮತ್ತು ನಾರಾಯಣನಿಗೆ ತುಳಸಿ ಅರ್ಪಿಸಿ ದೀಪವನ್ನು ಹಚ್ಚಿ. ಇದು ಆರ್ಥಿಕ ಸಂಕಷ್ಟಗಳನ್ನ ದೂರ ಮಾಡುವಂಥದ್ದು. ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಅಥವಾ ಓಂ ನಮೋ ನಾರಾಯಣಾಯ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗಿ ಸ್ಪಷ್ಟತೆ ಸಿಗುವಂಥದ್ದು. ಇನ್ನು ಹಳದಿ ಬಣ್ಣದ ಹಣ್ಣುಗಳನ್ನ ಅಥವಾ ಸಿಹಿ ತಿಂಡಿಯನ್ನ ಯಾರಿಗಾದರೂ ದಾನವಾಗಿ ಮಾಡಬೇಕಾಗುತ್ತೆ. ಹಸುವಿಗೆ ಕಡಲೆಬೇಳೆ ಅಥವಾ ಬೆಲ್ಲವನ್ನ ನೀಡುವುದು ಅತ್ಯಂತ ಶುಭಪ್ರದವಾದಂತಹ ಫಲವನ್ನ ನೀಡುವಂಥದ್ದು. ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ಹಳದಿ, ಬಿಳಿ ಅಥವಾ ಕುಂಕುಮ ಬಣ್ಣಕ್ಕೆ ಆದ್ಯತೆಯನ್ನು ನೀಡಿದರೆ ಕೂಡ ತುಂಬಾ ಒಳಿತಾಗುವಂಥದ್ದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇನ್ನು ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟ ನಿಮಗೆ ಒದಗಿ ಬರುವಂಥದ್ದನ್ನ ಖಂಡಿತವಾಗಿಯೂ ನೋಡ್ತೀರಾ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಆ ದೇವರು ಈ ದಿನ ಶುಭವನ್ನೇ ಮಾಡಲಿ. ಧನ್ಯವಾದಗಳು.